ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಇವತ್ತು ನಿಮಗೆ ಗೋಲ್ಡನ್ ಅಮೂನ್ ರೆಸಾರ್ಟ್ ಅಂತ ಹೊಸಕೋಟೆ ಬೆಂಗಳೂರಲ್ಲಿರೋ ಒಂದು ರೆಸಾರ್ಟ್ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ಸರಿ ನಮ್ಮ ಆಫೀಸ್ನ ಮೀಟಿಂಗು ಈ ಪ್ಲೇಸಲ್ಲಾಗಿತ್ತು. ಸೊ ನಾವು ಲಾಸ್ಟ್ ವೀಕೆಂಡ್ ಇಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಎಲ್ಲ ಕ್ಲಿಪ್ಸ್ ತೊಗೊಂಡು ಬಂದಿದ್ದೆ. ನೋಡಿ, ಫಸ್ಟ್ ಎಂಟ್ರೆನ್ಸಲ್ಲಿ ನಾವು ಇಳಿದು ಒಳಗೆ ಹೋದ ತಕ್ಷಣ ಈ ರೀತಿ ದೊಡ್ಡ ಸ್ಟ್ಯಾಚ್ಯೂ ಎಲ್ಲ ಇರುತ್ತೆ. ಅದೆಲ್ಲ ಆದಮೇಲೆ ನಾವು ದಾಟಿ ಒಳಗೆ ಹೋದರೆ ನೋಡಿ, ಇಲ್ಲಿ ವೆಲ್ಕಮ್ ಬೋರ್ಡು ತುಂಬ ಚೆನ್ನಾಗಿದೆ. ಬುದ್ಧನ ಸ್ಟ್ಯಾಚ್ಯೂ ಜೊತೆ ವೆಲ್ಕಮ್ ಬೋರ್ಡ್ ಇದೆ ನೋಡಿ. ಗೋಲ್ಡನ್ ಅಮೂನ್ ರೆಸಾರ್ಟ್ ಅಂತ ಹೊಸಕೋಟೆ ಬೆಂಗಳೂರಲ್ಲಿದೆ. ಇದು ತುಂಬಾ ರಿಲ್ಯಾಕ್ಸ್ ಮಾಡಲಿಕ್ಕೆ, ಒಂದು ವೀಕೆಂಡ್ ಏನಾದರೂ ನಿಮಗೆ ತುಂಬ ಪ್ರೆಷರ್ ಆಗಿದ್ದರೆ ಒನ್ ಡೇ ಅಲ್ಲಿ ಹೋಗಿ ಸ್ಟೇ ಮಾಡಿ ಬರಲಿಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಗ್ರೀನರಿಯಿಂದ ಕ್ಲೀನ್ಲಿನೆಸ್ ಎಲ್ಲ ವೆಲ್ ಮೇಂಟೈನ್ಡ್, ತುಂಬ ಚೆನ್ನಾಗಿದೆ. ಫುಡ್ಡು ಓಕೆ, ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಸೊ ನಾವು ಫಸ್ಟು ರಿಸೆಪ್ಷನ್ನಲ್ಲಿ ಬಂದುಬಿಟ್ಟು ಅಲ್ಲಿ ನಮಗೆ ನಮ್ಮ ಆಫೀಸ್ ಕಡೆಯಿಂದನೇ ರೂಮು ಎಲ್ಲ ಅಲಾಟ್ ಆಗಿತ್ತು. ಅಲ್ಲಿ ನಮ್ಮ ರೂಮ್ದ ಕೀ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ನಮ್ಮ ರೂಮ್ಗೆ ಬಂದ್ವಿ. ಈವನ್ ರೂಮ್ ಸಹ ನಮಗೆ ಸಿಕ್ಕಿದ್ದು ತುಂಬಾ ಲಕ್ಸುರಿಯಸ್ ಆಗಿ ತುಂಬ ಚೆನ್ನಾಗಿತ್ತು. ಎಲ್ಲ ಪ್ರತಿಯೊಂದು ಎಲ್ಲೆಲ್ಲಿ ಒಂದಿಷ್ಟು ರೂಮ್ಗಳಿರುತ್ತೋ ಅಲ್ಲಿ ಈ ರೀತಿ ಒಂದು ಸ್ವಿಮ್ಮಿಂಗ್ ಪೂಲ್ ಇರ್ತಾಯಿತ್ತು. ಅದರ ಹತ್ರ ನೋಡಿ, ಇಷ್ಟು ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ಕಿಟಕಿ ತೆಗೆದ್ರೆ ಹೊರಗಡೆ ಸುತ್ತಲೂ ಗ್ರೀನರಿ ಕಾಣುತ್ತೆ, ಅಷ್ಟು ಚೆನ್ನಾಗಿತ್ತು. ಹೊರಗಡೆ ಹಿಂಗೆ ಬಂದ ತಕ್ಷಣ ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಸೊ ನಾವು ಸಹ ಇಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಯಾಕಂದರೆ ನಾವು 12:30ಗೆಲ್ಲ ಇಲ್ಲಿ ಹೋಗಿಬಿಟ್ಟಿದ್ವಿ. ಇನ್ನೂ ನಮಗೆ ಲಂಚು 1:30 ಮೇಲಿತ್ತು. ಹಾಗಾಗಿ ನಮಗೆ ತುಂಬ ಟೈಮ್ ಇತ್ತು, ಅಲ್ಲೇ ಎಲ್ಲ ಓಡಾಡ್ತಾ ಇದ್ವಿ. ಯಾಕಂದರೆ ಸಂಜೆ ಮೀಟಿಂಗ್ ಇದ್ದಿದ್ದು ಹಾಗಾಗಿ. ಇದೆಲ್ಲ ಎಷ್ಟು ಚೆನ್ನಾಗಿ ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ ಇಲ್ಲಿ ಎಲ್ಲನೂ ಸಹ. ಸ್ಟ್ಯಾಚ್ಯೂಗಳಾಗಲಿ, ಈ ಥರ ಮೆಟ್ಲುಗಳ ಥರ ಆಗಲಿ, ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಗುಹೆ ಥರ, ಅದೂ ಅಷ್ಟೇ. ಅಲ್ಲಿ ಒಳಗಡೆ ಹೋದರೆ DJ ಹಾಲ್ ಇದೆ. ಸೊ ಅಲ್ಲೂ ಸಹ ನಾವು ಒಳಗಡೆ ಹೋಗಿ ನೋಡಿದ್ವಿ. ಸಂಜೆ ಬಾಗಿಲು ತೆಗೆದಿದ್ರು, ಬಟ್ ನಾವೀಗ ಮಧ್ಯಾಹ್ನ ಹೋದಾಗ ಕ್ಲೋಸ್ ಆಗಿತ್ತು. ಬಟ್ ಎನಿಹೌ ಅದು ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಗುಹೆ ಥರ ಇದೆ. ಇದ್ರ ಒಳಗೆ ಹೋದರೆ ನಮಗೆ ಆ ರೀತಿ ಇದೆಲ್ಲ ಸಿಗುತ್ತೆ, ಡೋರ್ DJ ಹಾಲ್ ಒಳಗೆ ಹೋಗಲಿಕ್ಕೆ. ಅದೂ ಸಹ ಎಷ್ಟು ನೋಡಿ, ಒಂಥರ ಈ ಕಾಬ್ ವೆಬ್ ಥರ, ಒಂಥರ ವೆಬ್ ಕಟ್ಟಿರುತ್ತಲ್ಲ ಆ ಥರ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜೇಡ್ರ ಬಲೆ ಥರ. ಅಲ್ಲಿ ತೆಗೆದು ಒಳಗೆ ಹೋದರೆ ಅಲ್ಲಿ ಹಾಲ್ ಇದೆ. ಹೀಗೆ ನಮಗೇನು ಸಹ ತುಂಬ ಇಷ್ಟ ಆಯಿತು. ತಣ್ಣಗಿತ್ತಿದ್ರೊಳಗೆ ಕೂತ್ಕೊಳ್ಳಿಕ್ಕೆ ನಾವು ತುಂಬ ಹೊತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಒಂಥರ ಏನೋ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿದ್ದಾರೇನೋ ಅಂತ ಅನಿಸುತ್ತೆ, ಅದೇ ಥರ ಅನ್ನಿಸ್ತಾ ಇತ್ತು ನೋಡಿ. ಇಲ್ಲಿ ಅದೆಲ್ಲ ಥರ ಫೀಲ್ ಬರಬೇಕು ಹಾಗೆ. ನಾವು ಫಸ್ಟು ಗೋಸ್ಟ್ ಹೌಸ್ ಏನೋ ಅಂದ್ಕೊಂಡ್ವಿ, ಇಲ್ಲ ಆಮೇಲೆ ತೆಗೆದು ತೋರಿಸಿದ್ರು. ಇಲ್ಲ, ಇಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾರೆ, DJ ಹಾಲ್ ಥರ ಅಂತ ಅವರೇ ತೆಗೆದು ನಮಗೆ ತೋರಿಸಿದ್ರು. ಆಮೇಲೆ ಇಲ್ಲಿಂದ ಹೊರಗೆ ಬಂದ್ರೂ ಅಷ್ಟೇ ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡ ಒಂಥರ, ಅದು ಹೇಗಿದೆ ಅಂತಂದರೆ ಒಂಥರ ಇದೆ. ಅಲ್ಲಿ ಆಟಗಳೆಲ್ಲ, ಗೇಮ್ಸ್ ಎಲ್ಲ ಆಡಿಸ್ತಾ ಇರ್ತಾರೆ. ಯಾವುದೋ ಕಂಪನಿಯವ್ರು, ನಾವು ಬಂದಾಗಲೂ ಇನ್ನೊಂದು ಯಾವುದೋ ಕಂಪನಿಯವರೆಲ್ಲ ಬಂದಿದ್ದರು. ಅವರೆಲ್ಲ ಒನ್ ಡೇಗೆ ಬಂದಿರ್ತಾರೆ, ಬೆಳಿಗ್ಗೆ ಬಂದು ಸಂಜೆ ಹೋಗೋ ಥರ. ಸೊ ಪ್ಲ್ಯಾನ್ ಮಾಡಿ ಬಂದಿರ್ತಾರೆ. ಆವಾಗ ಅವ್ರಿಗೆಲ್ಲ ನೋಡಿ, ಇಲ್ಲೆಲ್ಲ ವಿಲ್ಲಾಗಳಿವೆಲ್ಲ ವಿಲ್ಲಾ. ನೈಟಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ವಿಲ್ಲಾಗಳಂತೂ ತುಂಬ ಚೆನ್ನಾಗಿರುತ್ತೆ. ಅದ್ರ ಒಂದೊಂದು ವಿಲ್ಲಾ ಪಕ್ಕನೂ ಸ್ವಿಮ್ಮಿಂಗ್ ಪೂಲು ಎಲ್ಲ ಇದೆ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಒಂದೊಂದು ವಿಲ್ಲಾ ಪಕ್ಕನೂ ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಈ ವಿಲ್ಲಾಗಳು ನೋಡಲಿಕ್ಕೇ ಚೆನ್ನಾಗಿತ್ತು. ಹಾಗೆ ಅದೇ ನಾನು ಹೇಳಿದ್ನಲ್ಲ, ಇಲ್ಲೆಲ್ಲ ಆಟಗಳೆಲ್ಲ ಆಡಿಸ್ತಾ ಇದ್ದರು. ಒಂದು ಯಾವುದೋ ಕಂಪನಿಯವರೆಲ್ಲ ಬಂದಿದ್ದರು. ಆಮೇಲೆ ಸ್ಪೇಷಿಯಸ್ ಆಗಿ ಇತ್ತು. ಇಲ್ಲಿ ನೋಡಿ, ಗೇಮ್ಸ್ ಎಲ್ಲ ನಡೀತಾ ಇದೆ. ಕಟ್ಟಿರೋ ರೀತಿ ನೋಡಿ, ಹೇಗೆ ಮರಗಳಿದ್ರ ಥರ ಏನೋ ಒಂಥರ ತುಂಬ ಆರ್ಟಿಸ್ಟಿಕ್ಕಾಗಿ ಕಟ್ಟಿದ್ದಾರೆ ನೋಡಿ. ಹೀಗೆಲ್ಲ ಇದೆ. ನೆಕ್ಸ್ಟ್ ಇಲ್ಲಿ ನಮ್ಮದು ಮೀಟಿಂಗ್ ಹಾಲು. ಅಲ್ಲೆಲ್ಲ ನಮ್ಮ ಆಫೀಸಿಂದೆಲ್ಲ ರೆಡಿ ಮಾಡ್ತಾಯಿದ್ರು ಆಗಲೇ.
ನೋಡಿ ಇಲ್ಲಿ ಈ ಕಡೆ ಆಮೇಲೆ ನಾವು ಲಂಚ್ ಹಾಲ್ ಹತ್ರ ಬಂದ್ವಿ. ಅಲ್ಲೂ ಅಷ್ಟೇ ಎಲ್ಲ ಕುತ್ಕೊಂಡು ಆರಾಮಾಗಿ ತಿನ್ನಲಿಕ್ಕೆ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ನೋಡಿ ಆ ಕಡೆ ಎದುರುಗಡೆ ಸ್ವೀಟ್ ಕಾರ್ನರು, ಆಮೇಲೆ ಇಲ್ಲೇ ನಮ್ಮ ರೂಮ್ ಇಲ್ಲೇ ಪಕ್ಕದಲ್ಲೇ ಬರುತ್ತೆ. ಇಲ್ಲಿ ಹಿಂಗೆ ಹೋದರೆ ಇದೇನೆ ಅಲ್ಲಿ ಕಾಣಿಸ್ತಾ ಇದೆ. ಸೊ ಈ ಕಡೆ ನೋಡಿ ಇದು ಕ್ಯಾಂಟೀನು. ಹಾಗೆ ಎದುರಿಗೆ ಸೂಪು ಎಲ್ಲ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಊಟನೂ ಸಹ ತುಂಬ ಚೆನ್ನಾಗಿತ್ತು. ಸ್ವೀಟ್ಸ್ ಎಲ್ಲ ಇತ್ತು, ಐಸ್ ಕ್ರೀಮ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ನಮಗೆ ಸಂಜೆ ಫಂಕ್ಷನ್. ಸೊ ಈ ರೀತಿ ಫಂಕ್ಷನಲ್ಲೆಲ್ಲ ಫಸ್ಟ್ ಪ್ರೊಸೆಷನ್ ಎಲ್ಲ ಇದ್ದು ಆಮೇಲೆ ಮೀಟಿಂಗ್ ಎಲ್ಲ ಆಯಿತು. ಅದಾದಮೇಲೆ ರಾತ್ರಿ ನಮಗೆ ಮತ್ತೆ ಟೈಮ್ ಊಟ ಲಂಚ್ ಎಲ್ಲ ಆದಮೇಲೆ ತುಂಬ ಟೈಮ್ ಇತ್ತಲ್ಲ, ಅಲ್ಲೆಲ್ಲ ವಾಕ್ ಮಾಡ್ತಾಯಿದ್ವಿ. ನೋಡಿ ಇವಾಗ ಆವಾಗಲೇ ಬೇರೆ ಥರ, ಇವಾಗ ಎಷ್ಟು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿತ್ತು. ವಾಕ್ ಮಾಡಿಕೊಂಡು ನಾವು ಆಮೇಲೆ ಮಲಗಿ ಬೆಳಿಗ್ಗೆ ಎದ್ವಿ. ನೋಡಿ ಈ ಥರ ನಮ್ಮ ರೂಮ್ ಹತ್ರನೂ ಹೀಗಿದೆ. ಹೊರಗಡೆನೂ ಅಷ್ಟೇ ಲೈಟ್ಸ್ ಎಲ್ಲ ತುಂಬ ಇತ್ತು. ನಡ್ಕೊಂಡು ಓಡಾಡಲಿಕ್ಕೆ ಆ ವಿಲ್ಲಾಗಳು ಎಲ್ಲ ಇವಾಗಲೇ ಒಂಥರ ತುಂಬ ಚೆನ್ನಾಗಿ ನೋಡಿ. ಬೆಳಿಗ್ಗೆ ಕಾಣಿಸಿದ್ದು ಇವಾಗ ಒಂಥರ ಎಷ್ಟು ಚೆನ್ನಾಗಿ ಒಂಥರ ಕಾಣಿಸ್ತಾ ಇದೆ. ಟೋಟಲಿ ಈ ರೆಸಾರ್ಟು ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ ನಾವು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಅಲ್ಲೂ ಸಹ ಚೆನ್ನಾಗಿತ್ತು. ಈ ಕಡೆ ಚಿಲ್ಡ್ರನ್ ಪ್ಲೇ ಏರಿಯಾ ಎಲ್ಲ ಇದೆ. ಆಮೇಲೆ ಜಿಮ್ ಮಾಡೋಕ್ಕೆ ಬೇಕಾದರೆ ಅದರ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಇದ್ರ ಪಕ್ಕ ಒಂದು ರೂಮಲ್ಲಿ ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಸೊ ನೋಡಿ ಜಿಮ್ ಐಟಮ್ಸ್ ಎಲ್ಲ ಇಲ್ಲಿದೆ. ಯಾರು ಬೇಕಾದರೂ ಆಟ ಆಡ್ಬೋದು. ಜಿಮ್ ಮಾಡೋರು ಏನಾರಿದ್ರೆ ಮಾಡ್ಕೊಳ್ಬೋದು. ಇಲ್ಲಿ ಇಂಡೋರ್ ಗೇಮ್ಸ್ ಇದೆ. ಬೆಳಿಗ್ಗೆ ನಮಗೆ ಮತ್ತೆ ಒಂದು ಸಣ್ಣ ಮೀಟಿಂಗ್ ಇತ್ತು. ಅದನ್ನೆಲ್ಲ ನಾವು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಲಂಚ್ ತೊಗೊಂಡು ಮತ್ತೆ ಹೊರಟಿದ್ದು. ಆ ಮಧ್ಯೆ ಮತ್ತೆ ಸ್ವಲ್ಪ ಗ್ಯಾಪ್ ಇತ್ತು. ಆವಾಗ ಅಲ್ಲೆಲ್ಲ ಬಗ್ಗೀಸ್ ಅಂತ ಹೇಳಿಬಿಟ್ಟು ಸಣ್ಣದೊಂಥರ ಆಟೋ ಅಲ್ಲ, ಒಂಥರ ಓಡಾಡ್ತಾ ಇರ್ತದಕ್ಕೆ ಬಗ್ಗಿ ಅಂತ ಹೇಳ್ತಾರೆ. ಅದರಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಒಂದು ಸರಿ ಇಡೀ ಇದನ್ನು ರೆಸಾರ್ಟ್ನ ಸುತ್ತ ನೋಡಿ ಈ ರೀತಿ ಬಗ್ಗೀಸ್ ಅಂತ ಇದರಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಇಡೀ ರೆಸಾರ್ಟ್ನ ಸುತ್ತ ಹಾಕಿದ್ವಿ. ಫ್ರೀಯಾಗಿ ಹತ್ತತ್ರ ಒಂದು 5 ಮಿನಿಟ್ಸ್ ಆಗುತ್ತೆ. ಕರ್ಕೊಂಡು ಹೋಗ್ತಾರೆ. ಇಡೀ ಫುಲ್ಲು ಪ್ಲೇಸನ್ನು ತೋರಿಸಿದ್ರು. ಸೊ ಹಾಗಾಗಿ ನಮ್ಗೆ ಯಾವುದಾದ್ರೂ ಮಿಸ್ ಆಗಿದ್ರು ಪ್ಲೇಸ್ನ ನಾವು ನೋಡ್ಕೊಂಡು ಬಂದ್ವಿ. ಒಟ್ಟಿನಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಲಿಕ್ಕೆ ಇದೆ. ತುಂಬ ರಿಲ್ಯಾಕ್ಸ್ ಆಗುತ್ತೆ. ಆಟ ಆಡೋರೆಲ್ಲ ಇಲ್ಲಿ ಕ್ರಿಕೆಟ್ ಎಲ್ಲ ಆಟ ಆಡ್ತಾಯಿದ್ರು. ಒಟ್ಟಿನಲ್ಲಿ ನೀವು ಸಹ ಖಂಡಿತ ಹೋಗಿ ಎಂಜಾಯ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಪ್ಲೇಸು. ನೀವು ಖಂಡಿತ ಹೋಗಿ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದರೆ ಇದೆ ಈಗಾಗಲೇ ನೀವು ಹೋಗಿದರೆ ಅದನ್ನು ನನಗೆ ತಿಳಿಸಿ. ನಿಮಗಿದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು.